ಎಲ್ಲರಿಗೂ ನಮಸ್ಕಾರ. ಸ್ಫೂರ್ತಿ ಮೀಡಿಯಾಕ್ಕೆ ಸ್ವಾಗತ. ನಾನು ದೇಮಣ್ಣ ಹೈಬತ್ತಿ. ಸ್ವಾತಂತ್ರ್ಯ ನಮ್ಮ ಹೃದಯದಲ್ಲಿ ಮಿಡಿಯಲಿ, ದೇಶಭಕ್ತಿ ನಮ್ಮ ನರನಾಡಿ ರಕ್ತದ ಕಣಕಣದಲ್ಲಿ ಝೇಂಕರಿಸಲಿ, ಉದಯಿಸಲಿ ಮತ್ತೊಮ್ಮೆ ಸ್ವಾತಂತ್ರ್ಯದ ಸೂರ್ಯ, ನೆನಪಿಸೋಣ ಸಂಗ್ರಾಮ ವೀರರ ಶೌರ್ಯ. ಭರತ ಭೂಮಿಯ ಉದ್ದ ಅಗಲಕ್ಕೂ ಹಾರಲಿ ತಿರಂಗ, ಮನೆ ಮನಗಳಲ್ಲಿ ಪುಟಿದೇಳಲಿ ಹರ್ ಘರ್ ತಿರಂಗ. ಅನ್ನ ನೀಡುವ ರೈತರನ್ನು, ದೇಶ ಕಾಯುವ ಸೈನಿಕರನ್ನು ಸ್ಮರಿಸಿ, ಮಾತೆ ಮತ್ತು ಮಾತೃಭೂಮಿಯನ್ನು ಗೌರವಿಸಿ, ದೇಶದ ಎಲ್ಲ ಬಾಂಧವರಿಗೂ ಹೃದಯಪೂರ್ವಕ ಸ್ವಾತಂತ್ರ್ಯ ದಿನಾಚರಣೆ ಶುಭಾಶಯಗಳು. ಸ್ವಾತಂತ್ರ್ಯ ದಿನಾಚರಣೆ ಆಚರಣೆ ಮತ್ತು ಅದರ ಮಹತ್ವವನ್ನು ನಾವು ತಿಳಿಯೋಣ. 1600ರ ಸಂದರ್ಭ ಇಂಗ್ಲೆಂಡ್ನಲ್ಲಿ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆಯಾಗುತ್ತದೆ. ಈ ಕಂಪನಿ ವಾಣಿಜ್ಯ ವ್ಯಾಪಾರದ ನೆಪದಲ್ಲಿ ಭಾರತಕ್ಕೆ ಬಂದು ಸುಗಂಧ ದ್ರವ್ಯಗಳು, ಹತ್ತಿ, ರೇಷ್ಮೆ, ಸಾಂಬಾರ ಪದಾರ್ಥಗಳು, ಇನ್ನೂ ಅನೇಕ ವಸ್ತುಗಳ ವ್ಯಾಪಾರವನ್ನು ಪ್ರಾರಂಭಿಸುತ್ತದೆ. ದಿನ ಕಳೆದಂತೆ 1707ರ ಅವಧಿಯಲ್ಲಿ ಪೋರ್ಚುಗೀಸರು, ಡಚ್ಚರು, ಫ್ರೆಂಚರು ಹಾಗೂ ಇಂಗ್ಲಿಷರು ದೇಶದಲ್ಲಿ ವ್ಯಾಪಾರದ ಜೊತೆಗೆ ರಾಜಕೀಯ ವ್ಯವಹಾರದಲ್ಲಿ ಪ್ರಾಬಲ್ಯವನ್ನು ಸಾಧಿಸತೊಡಗಿದರು. 1957ರಲ್ಲಿ ರಾಬರ್ಟ್ ಕ್ಲೈವ್ ನೇತೃತ್ವದಲ್ಲಿ ಪ್ಲಾಸಿ ಕದನ ಮಾಡಿ ಬಂಗಾಳದ ನವಾಬ ಸಿರಾಜುದ್ದೌಲನನ್ನು ಸೋಲಿಸಿದ ನಂತರ ಭಾರತದಲ್ಲಿ ಬ್ರಿಟಿಷರ ಆಳ್ವಿಕೆ ಪ್ರಾರಂಭವಾಯಿತು. ಅದಾದ 100 ವರ್ಷಗಳವರೆಗೆ ಅವರ ದಬ್ಬಾಳಿಕೆಯ ಆಡಳಿತದ ವಿರುದ್ಧ ದೇಶದ ರಾಜರಲ್ಲಿ, ಸೈನಿಕರಲ್ಲಿ ಮತ್ತು ಜನರಲ್ಲಿ ಜಾಗೃತಿ ಪ್ರಾರಂಭವಾಗತೊಡಗಿತು. ಸಾಮಾನ್ಯ ಸೈನಿಕರಾದ ಮಂಗಲ್ ಪಾಂಡೆಯವರ ನೇತೃತ್ವದಲ್ಲಿ ಯುದ್ಧ ಹೋರಾಟಗಳು ಪ್ರಾರಂಭವಾದವು. ಈ ಒಂದು ಹೋರಾಟಗಳು ಮಹತ್ವದ ತಿರುವನ್ನು ಪಡೆದುಕೊಳ್ಳುತ್ತವೆ. ಮಂಗಲ್ ಪಾಂಡೆಯವರ ನೇತೃತ್ವದಲ್ಲಿ ಸಿಪಾಯಿ ದಂಗೆ ಪ್ರಾರಂಭವಾಯಿತು. ಈ ಒಂದು ಹೋರಾಟದಲ್ಲಿ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ತಾತ್ಯಾ ಟೋಪಿ, ನಾನಾ ಸಾಹೇಬ್, ಇನ್ನೂ ಅನೇಕ ವೀರರ ಶೌರ್ಯದಿಂದ ಹೋರಾಟ ಯಶಸ್ವಿಯಾಯಿತು. ಮುಂದಿನ ಸ್ವಾತಂತ್ರ್ಯ ಚಳವಳಿಗೆ ಭದ್ರ ಬುನಾದಿಯನ್ನು ಹಾಕಲಾಯಿತು. ನಂತರ ಬಾಲ್ ಗಂಗಾಧರ್ ತಿಲಕ್, ಬಿಪಿನ್ ಚಂದ್ರ ಪಾಲ್, ಲಾಲಾ ಲಜಪತ್ ರಾಯ್ ಮುಂತಾದವರು ಸ್ವರಾಜ್ಯದ ಹೋರಾಟವನ್ನು ಉಗ್ರಗೊಳಿಸಿದರು. 1919ರಲ್ಲಿ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡದ ನಂತರ ದೇಶಾದ್ಯಂತ ಕ್ರಾಂತಿ ಚೇತನ ಹೆಚ್ಚಾಯಿತು. 1920ರಲ್ಲಿ ಅಸಹಕಾರ ಚಳವಳಿ, 1930ರಲ್ಲಿ ಉಪ್ಪಿನ ಸತ್ಯಾಗ್ರಹ, 1942ರಲ್ಲಿ ಕ್ವಿಟ್ ಇಂಡಿಯಾ ಚಳವಳಿ, ಇವು ಭಾರತೀಯರ ಒಂದು ಹಿರಿಯರ ನೇತೃತ್ವದಲ್ಲಿ ಹೋರಾಟಗಳು ನಡೆದವು. ಭಾರತೀಯರ ಪ್ರಮುಖವಾದ ಗುರಿ ಒಂದೇ, ಪೂರ್ಣ ಸ್ವರಾಜ್ಯ. ಸ್ವರಾಜ್ಯವೇ ನಮ್ಮ ಜನ್ಮಸಿದ್ಧ ಹಕ್ಕು ಎಂದು ಅನೇಕ ಹೋರಾಟಗಳಾದವು. ಭಗತ್ ಸಿಂಗ್, ಚಂದ್ರಶೇಖರ್ ಆಜಾದರಂಥ ಯುವ ಹೋರಾಟಗಾರರು ಬಲಿದಾನವಾದರು. ನಂತರ ಈ ಎಲ್ಲ ಹೋರಾಟದ ಫಲವಾಗಿ 1947 ಆಗಸ್ಟ್ 15ರಂದು ಭಾರತ ಸ್ವತಂತ್ರವಾಯಿತು. ಗೆಲ್ಲರು ಬ್ರಿಟಿಷರು ಮಾಡಿದರು ಕುತಂತ್ರ, ಭಾರತೀಯರದು ಅದನ್ನು ಮೀರಿದ ತಂತ್ರ. ಬೀಗುತ್ತಿರೋಣ ನಾವು ಉಸಿರಿರುವ ತನಕ ಭಾರತೀಯರೆಂದು, ಕೂಗೋಣ ಗರ್ವದಿಂದ ಜೈ ಭಾರತ ಮಾತೆ ಎಂದು. ನಮ್ಮ ಭೂಮಿ, ನಮ್ಮ ದೇಶವನ್ನು ಗೌರವಿಸೋಣ, ಭಾರತಾಂಬೆಯ ಮಕ್ಕಳೆಂದು ನುಡಿದು ಹೆಮ್ಮೆಯಿಂದ ನಡೆಯೋಣ. ಸ್ವಾತಂತ್ರ್ಯೋತ್ಸವ ಇದು ಗುಲಾಮಗಿರಿಯಿಂದ ಮುಕ್ತಿ ಹೊಂದಿದ ಸುವರ್ಣ ದಿನ. ಸ್ವತಂತ್ರ ಎಂದರೆ ಕೇವಲ ಆಡಳಿತ ಬದಲಾವಣೆ ಅಲ್ಲ, ಇದು ಜನರ ಮನಸ್ಸಿನ ಜಾಗೃತಿ. ರಾಷ್ಟ್ರ ಪ್ರೇಮ, ದೇಶದ ಏಕತೆ, ಅಖಂಡತೆ, ಭದ್ರತೆ ಕಾಪಾಡುವುದು ನಮ್ಮ ಕರ್ತವ್ಯ. ಸ್ವಚ್ಛತೆ ಮತ್ತು ಪರಿಸರ ರಕ್ಷಣೆ, ಸಾಮರಸ್ಯದ ಸಹಬಾಳ್ವೆ, ಜಾತಿ, ಧರ್ಮ, ಭಾಷೆ ಎಂಬ ಭೇದವಿಲ್ಲದೆ ಎಲ್ಲರೂ ಸಹಬಾಳ್ವೆಯಿಂದ ಬಾಳೋಣ. ಮತ್ತೊಮ್ಮೆ ಎಲ್ಲರಿಗೂ ಸ್ವಾತಂತ್ರ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಜೈ ಹಿಂದ್, ಜೈ ಮಾತೃಭೂಮಿ.